ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಶ್ರೀ ಕೃಷ್ಣ ವ್ಲಾಗ್ ಇನ್ ಕನ್ನಡ. ವಿಡಿಯೋ ನೋಡೋಕ್ಕಿಂತ ಮುಂಚೆ ನನ್ನ ಎಲ್ಲ ಸಬ್ಸ್ಕ್ರೈಬರ್ಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ. ಸೊ 30,000 ಸಬ್ಸ್ಕ್ರೈಬರ್ ಆಗಿರೋದು ತುಂಬಾ ನನಗೆ ಖುಷಿ ಕೊಡುವಂಥ ವಿಚಾರ. ಹಾಗೆ ಈ ವ್ಲಾಗು ತಿರುಪತಿ ಟ್ರಾವೆಲ್ ವ್ಲಾಗ್ ಆಗಿರುತ್ತೆ. ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇ ಎಂಡವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾವು ತಿರುಪತಿಗೆ ಹೋಗಬೇಕಾದ್ರೆ ರೋಡ್ ಸೈಡಲ್ಲಿ ನೇರಳೆ ಹಣ್ಣು, ಮತ್ತು ಇದು ಯಾವ ಹಣ್ಣು ಅಂತ ನನಗೆ ಗೊತ್ತಿಲ್ಲ ಸರಿಯಾಗಿ, ತಮಿಳಲ್ಲೂ ಕೂಡ ನೇಮ್ ಗೊತ್ತಿಲ್ಲ, ಕನ್ನಡದಲ್ಲೂ ಯಾವ ನೇಮು ಅಂತ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ. ನೇರ್ಳೆ ನೋಡಿದ ತಕ್ಷಣ ಆಸೆನ ತಡೆಯೋಕ್ಕಾಗಲೇ ಇಲ್ಲ, ನೇರ್ಳೆ ತೊಗೋಬೇಕು ಅಂತ ಅನ್ನಿಸ್ತು. ಸೊ ತಗೊಂಡ ತಕ್ಷಣ ನಾನು ಅಲ್ಲೇ ಕವರಲ್ಲಿ ವಾಶ್ ಮಾಡ್ಕೊಂಡು ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಅಷ್ಟು ಇಷ್ಟ ನನಗೆ ನೇರ್ಳೆ ಹಣ್ಣು ಅಂತ. ಹಾಗೆ ನೇರ್ಳೆ ಹಣ್ಣು ತಿನ್ನೋಕ್ಕಿಂತ ಮುಂಚೆ ನೇರ್ಳೆ ಹಣ್ಣಿಗೆ ತಮಿಳಲ್ಲಿ ಏನಂತ ಹೆಸರು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಚರ್ಚೆ ನಡೀತಾ ಇತ್ತು. ಸೊ ಹಾಗೆ ನಮ್ಮ ಮಾತುಕತೆ ಮುಂದುವರಿತಾ ನೇರ್ಳೆ ಹಣ್ಣು ಖಾಲಿ ಆಯಿತು. ಮಕ್ಕಳು ಹಾಗೆ ಹೊಟ್ಟೆ ಹಸುವಾಗಿದೆ, ಊಟ ಮಾಡಬೇಕು ಅಂತ ಹೇಳಿದರು. ಅವ್ರಿಗೂ ಊಟ ಕೊಡಿಸ್ಕೊಂಡು ನಾವು ಊಟ ಮಾಡಿ ನಮ್ಮ ಜರ್ನಿ ಮುಂದೆ ಸ್ಟಾರ್ಟ್ ಆಯಿತು. ಸೊ ನಾವು ಬಂದಿದ್ದು ಪಾಂಡಿಚೇರಿಯಿಂದ ತಿರುಪತಿಗೆ ಹೊರಟಿರೋ ಅಂಥದ್ದು. ಹಾಗೆ ದಿಢೀರಂತ ಏನಕ್ಕೆ ತಿರುಪತಿಗೆ ಹೊರಟಿವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಹಾಗೆ ಸ್ವಲ್ಪ ಕೆಲವೊಂದು ಊರಲ್ಲಿ ಮಳೆ ಇತ್ತು, ಕೆಲವೊಂದು ಊರಲ್ಲಿ ಬಿಸಿಲಿತ್ತು. ಸೊ ಜರ್ನಿ ಮಾಡಬೇಕಾದ್ರೆ ಬೋರ್ ಅಂತ ಅನ್ನಿಸ್ತಾನೆ ಇರಲಿಲ್ಲ. ಮಕ್ಕಳಿಗೆ ಸ್ಕೂಲಿಗೆ ಲೀವ್ ಕೂಡ ಇತ್ತು. ಹಾಗಾಗಿ ಹಾಸನಿಂದ ಅಕ್ಕ, ಅತ್ತಿಗೆ, ಅಮ್ಮ ಎಲ್ಲ ಬಂದಿದ್ದರು. ಸೊ ನಾವು ಇಲ್ಲಿಂದ ಹೊರಡೋದಕ್ಕೂ ಅವರು ಹಾಸನಿಂದ ಹೊರಡೋ ಟೈಮು ಎರಡು ಕರೆಕ್ಟಾಗಿತ್ತು. ತಿರುಪತಿಗೆ ಹೋಗಿ ರೀಚ್ ಆಗೋದಕ್ಕೆ ನಮಗೂ ಕೂಡ ಕರೆಕ್ಟ್ ಟೈಮ್ಗೆ ಅವ್ರನ್ನ ಮೀಟ್ ಮಾಡ್ಬೋದಿತ್ತು. ಸೊ ಒಂದೇ ಟೈಮಲ್ಲಿ ತಿರುಪತಿಗೆ ರೀಚ್ ಆಗೋದ್ರಿಂದ ಸರಿಯಾಗಿತ್ತು ಟೈಮ್. ತುಂಬ ವರ್ಷಗಳಿಂದನೇ ಈ ದೇವಸ್ಥಾನಕ್ಕೆ ಹೋಗಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ತುಂಬ ಸಲ ತಿರುಪತಿಗೆ ಹೋಗಿದ್ದೆ, ಬಟ್ ಈ ದೇವಸ್ಥಾನಕ್ಕೆ ಹೋಗೋಕೆ ಆಗ್ತಾನೆ ಇರಲಿಲ್ಲ. ಈ ವರ್ಷ ಈ ದೇವಸ್ಥಾನಕ್ಕೆ ಹೋಗೋ ಅಂಥ ಆಸೆ ನೆರವೇರಿದೆ. ನನ್ನ ಮಗಳು ತುಂಬ ಕಿಂಡಲ್ ಮಾಡ್ಕೊಂಡು ಬರ್ತಾನೆ ಇದ್ಲು, ನಮ್ಮಮ್ಮಂಗೆ ಈ ಆಸೆ ನೆರವೇರ್ತು ಈ ವರ್ಷ ಆದರೂ ಅಂತ ಹೇಳ್ತಾ ಇದ್ಲು. ಹಾಗೆ ಮಕ್ಕಳು ನಿದ್ರೆ ಮಾಡ್ತಾಯಿದ್ರು. ಸೊ ಮುಖ ಎಲ್ಲ ವಾಶ್ ಮಾಡ್ಕೊಂಡು ದೇವಸ್ಥಾನಕ್ಕೆ ಹೊರಟ್ವಿ. ಏನು ಮುಖ ತುಂಬ ಸಂತೋಷ ಅರಳಿದೆ ಅನಿಸುತ್ತೆ. ತುಂಬ ವರ್ಷದ ಕನಸು ಇವತ್ತು ನೆರವೇರಿದೆ. 8 ಇಯರ್ಸಿಂದ ತಿರುಪತಿ ಬರ್ತಾ ಇದ್ದೀವಿ, ಆದರೆ ಒಂದ್ಸತಿನೇ ಟೆಂಪಲ್ ಬಂದಿಲ್ಲ ಅಲ್ವಾ? ಸರ್ಪ್ರೈಸ್. ವೇಲೂರು ಲಕ್ಷ್ಮೀ ಗೋಲ್ಡನ್ ಟೆಂಪಲ್ ನೋಡ್ಕೊಂಡು ಬಂದ್ವಿ. ಎಲ್ಲೂ ಫೋನ್ ತಗೊಂಡೋಗೋಕ್ಕೆ ಬಿಡಲ್ಲ, ವಿಡಿಯೋ ಮಾಡ್ಕೊಳ್ಳೋಣ ಅಂತ ನಾನು ಆಸೆಯಿಂದ ಇದ್ದೆ. ಕಾರ್ ಪಾರ್ಕಿಂಗ್ ಮಾಡಬೇಕಾದ್ರೇ ಹೇಳ್ಬಿಟ್ರು ಫೋನೆಲ್ಲ ತಗೊಂಡೋಗಂಗಿಲ್ಲ ಅಂತ, ಫೋನೆಲ್ಲ ತಗೊಂಡೋಗಂಗಿಲ್ಲ ಅಂತ ಹೇಳಿದರು. ಇವಾಗ ಮುಗಿಸ್ಕೊಂಡು ಬಂದ್ವಿ ಇವಾಗ. ಸೊ ನಾನು ತುಂಬ ಆಸೆಯಿಂದ ಇದ್ದೆ ಸುತ್ತಮುತ್ತ ಎಲ್ಲ ವಿಡಿಯೋ ಮಾಡ್ಬೋದು ಅಂತ ಅಂದ್ಕೊಂಡು. ಸೊ ಅಲ್ಲಿ ವಿಡಿಯೋನೇ ಮಾಡೋಕ್ಕೆ ಬಿಡಲಿಲ್ಲ. ಕಾರ್ ಪಾರ್ಕಿಂಗ್ ಏನು ಮಾಡ್ತೀವಿ ಅಷ್ಟು ಜಾಗ ಮಾತ್ರ ನಾವು ವಿಡಿಯೋ ಮಾಡ್ಬೋದಾಗಿತ್ತು. ಅಂದರೆ ದೇವಸ್ಥಾನದ ಹೊರಗಡೆ ಜಾಗನ ವಿಡಿಯೋ ಮಾಡ್ಬೋದಾಗಿತ್ತು ಅಷ್ಟೇ. ಅಲ್ಲಿ ಕಾರ್ ಪಾರ್ಕ್ ಮಾಡಬೇಕಾದ್ರೆ, ಕಾರ್ ಒಳಗಡೆ ಬಿಡಬೇಕಾದ್ರೆ ಹೇಳ್ತಾರೆ ಫೋನೆಲ್ಲ ಇಲ್ಲೇ ಇಟ್ಬಿಟ್ಟು ಹೋಗಬೇಕು ಅಂತ ಹೇಳಿ. ಅದ್ಭುತವಾಗಿದೆ ದೇವಸ್ಥಾನ, ಮಾತ್ರ ತುಂಬ ಅದ್ಭುತವಾಗಿದೆ. 2 ಕಣ್ಣು ಸಾಲದು ಅಂತ ಹೇಳ್ತಾರಲ್ಲ, ಆ ರೀತಿ ಆಯಿತು ದೇವಸ್ಥಾನ ನೋಡೋಕ್ಕೆ. ತುಂಬಾ ಖುಷಿ ಆಯಿತು ನನಗೆ ಮಾತ್ರ, ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಸೊ ಅಲ್ಲಿಂದ ನಾವು ತಿರುಪತಿಗೆ ಬಂದು ಸೇರಿದ್ವಿ. ನಾವು ಮುಂಚೆನೇ ಆನ್ಲೈನಲ್ಲಿ ರೂಮ್ನ ಬುಕ್ ಮಾಡಿದ್ವಿ. ನಮ್ಮ ರಿತ್ವಿಕನ್ನು ನೋಡ್ತಾ ಇರ್ಬೋದು, ಫುಲ್ ತೂಗಿಡಿಸ್ತಾ ಇದ್ದಾನೆ ಪಾಪ. ಅವ್ನಿಗೆ ಮೊದಲು ಹೋಗಿ ರೆಸ್ಟ್ ಮಾಡಿದರೆ ಸಾಕು ಅನ್ನಂಗಾಗಿತ್ತು. ಸೊ ನಾ ಹಾಸನಿಂದ ಹಾಗೆ ಅಕ್ಕ, ಅತ್ತಿಗೆ, ಅಮ್ಮ ಎಲ್ಲ ಬರ್ತಾಯಿದ್ದಾರೆ ಅಂತ ಹೇಳಿದ್ನಲ್ಲ ನಾನು. ಅವರು ಬೆಂಗಳೂರಿಗೆ ಬಂದು ಬೆಂಗಳೂರಲ್ಲಿ ಟ್ರೈನ್ನ ಮಿಸ್ ಮಾಡಿಬಿಟ್ರು. ಸೊ ಟ್ರೈನಿಗೆ ಬರೋಕ್ಕಾಗಲಿಲ್ಲ. ಹಾಗೆ ಬಸ್ಸಿಗೆ ಬಂದರು. ಬಸ್ಸು 4 ಗಂಟೆಗೆ ಬಂದು ಸೇರೋದ್ರಿಂದ ನಮಗೂ ಸ್ವಲ್ಪ ರೆಸ್ಟ್ ಆಗುತ್ತೆ ಅಂತ ಹೇಳಿ ನಾವು ರೂಮಿಗೆ ಬಂದು ಸ್ವಲ್ಪ ಹೊತ್ತು ಮಲಗಿ ಆಮೇಲೆ 4 ಗಂಟೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಬರ್ಬೋದು. 4 ಗಂಟೆ ಅಂದರೆ ಬೆಳಗಿನ ಜಾವ 4 ಗಂಟೆಗೆ 4 ಗಂಟೆಗೆ ಹೋಗಿ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ನಾವು ರೆಸ್ಟ್ ಮಾಡೋಣ ಅಂತ ಬಂದ್ವಿ. ರೂಮು ಸ್ವಲ್ಪ ಚಿಕ್ಕದೆ, 4 ಜನಕ್ಕೆ ಕಂಫರ್ಟಬಲ್ ಇಲ್ಲ. ದೊಡ್ಡವ್ರಿಗೆ 4 ಜನಕ್ಕೆ ಕಂಫರ್ಟಬಲ್ ಇಲ್ಲ. ಚಿಕ್ಕ ಮಕ್ಕಳು 2 ಜನ ಆದರೆ ಆರಾಮಾಗಿ ಈ ರೂಮ್ ಸಾಕಾಗುತ್ತೆ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು 4 ಗಂಟೆಗೆ ಎದ್ದು ಅವ್ರನ್ನ ಕರ್ಕೊಂಡು ಬರೋಣ ಅಂತ ಹೋದ್ವಿ. ಸೊ ನಾವು ಇನ್ನೂ ತಿರುಪತಿ ಬೆಟ್ಟಕ್ಕೆ ಹೋಗಿಲ್ಲ. ಕೆಳಗಡೆ ತಿರುಮಲೆ ಅಂದರೆ ಬೆಟ್ಟ ಅಲ್ವಾ, ತಿರುಪತಿ ಕೆಳಗಡೆನೇ ಇದ್ದೀವಿ, ಇನ್ನೂ ಬೆಟ್ಟಕ್ಕೆ ಹತ್ತಿಲ್ಲ ನಾವು. ಹಾಗೆ ಇವಾಗ ಬೆಳಗ್ಗೆ ಬಂದ್ವಿ. ನಾವು ಕೂಡ ಸ್ವಲ್ಪ ಹೊತ್ತು ಮಲಗಿ ರೆಸ್ಟ್ ಮಾಡಿ ಮುಖ ಎಲ್ಲ ವಾಶ್ ಮಾಡಿಕೊಂಡು ಬಂದ್ವಿ ಅವ್ರನ್ನ ಕರ್ಕೊಂಡು ಹೋಗೋಣ ಅಂತ ಹೇಳಿ. ಆನ್ಲೈನಲ್ಲಿ ಏನಾದರೂ ರೂಮ್ ಬುಕ್ ಮಾಡಿಲ್ಲ ಅಂತ ಅಂದರೆ ಸೊ ಇಲ್ಲಿ ವಿಷ್ಣು ಭವನ ಅಂತ ಇದೆ, ಅಲ್ಲಿ ಕೂಡ ನಾವು ಉಳಿಬೋದು. ತುಂಬ ಎಲ್ಲ ಥರದ ವ್ಯವಸ್ಥೆನೂ ಮಾಡಿಕೊಟ್ಟಿರ್ತಾರೆ, ಉಳಿಯೋಕ್ಕೆ ಎಲ್ಲ ಥರದ ಅನುಕೂಲನೂ ಅಲ್ಲಿ ಸಿಗುತ್ತೆ.
ಹಾಗೆ ಅಲ್ಲಿ ಕೂಡ ಲಗೇಜ್ ಎಲ್ಲ ಇಟ್ಕೊಳ್ಳೋಕ್ಕೆ ಕೀ ಕೂಡ ಅಂದರೆ ಸೀಕ್ರೆಟ್ ಲಾಕ್ ಕೂಡ ಕೊಡ್ತಾರೆ. ಸೊ ಅದರಲ್ಲಿ ನಾವು ಸೇಫ್ಟಿಯಾಗಿ ನಮ್ಮ ಲಗೇಜ್ ಎಲ್ಲ ಇಟ್ಕೊಂಡು ಬೆಳಗ್ಗೆ 8 ಗಂಟೆಗೆ ಮನೆಯಿಂದ ಹೊರಟಿದ್ದು. ಸೊ ನಾವು ವೇಲೂರಿಗೆ ಹೋಗಿ ಅಲ್ಲಿ ಗೋಲ್ಡನ್ ಟೆಂಪಲ್ ಎಲ್ಲ ನೋಡ್ಕೊಂಡು ಬಂದಿದ್ದರಿಂದ 12 ಗಂಟೆ ನೈಟ್ 12 ಗಂಟೆಗೆ ತಿರುಪತಿಗೆ ಬಂದು ಸೇರಿದ್ವಿ. ಸೊ ಇವರು ಟ್ರೈನ್ ಮಿಸ್ ಮಾಡ್ಕೊಂಡಿದ್ರಿಂದ ಬೆಳಗ್ಗೆ ಜಾವ 4 ಗಂಟೆಗೆ ಬಂದರು. ಹಾಗೆ ನಾವು ಗೋಲ್ಡನ್ ಟೆಂಪಲ್ ನೋಡೋಕ್ಕೆ ಹೋಗಿದ್ವಲ್ಲ, ಸೊ ಅಲ್ಲಿ 3 ಅವರ್ ಆಯಿತು. ನಾವು ದೇವಸ್ಥಾನ ಎಲ್ಲ ಹೋಗಿ ಒಳಗಡೆ ಎಲ್ಲ ಸುತ್ತಾಡ್ಕೊಂಡು ನೋಡ್ಕೊಂಡು ಬರೋಕ್ಕೆ 3 ಅವರ್ಸ್ ಆಯಿತು. ಅಷ್ಟೇನು ರಶ್ ಇರಲಿಲ್ಲ. ಆದರೆ ತಿರುಪತಿಗೆ ಬಂದ ಮೇಲೆ ತುಂಬ ರಶ್ ಇದೆ ಇಲ್ಲಿ. ತಿರುಪತಿಲಿ ತುಂಬ ಜನ ಇದ್ರಿ ಈ ಸಲ. ನಾವು ವರ್ಷ ಹೋಗ್ತಾ ಇರ್ತೀವಿ, ಬಟ್ ಅಷ್ಟು ರಶ್ ಸ್ವಲ್ಪ ಜನ ಜಾಸ್ತಿ ಇರೋ ಅಂಥದ್ದು. ಹಾಗೆ ಅವ್ರನ್ನ ಕರ್ಕೊಂಡು ನಾವು ರೂಮ್ ಮಾಡಿದ್ವಲ್ಲ, ಅಲ್ಲಿಗೆ ಹೋಗಿ ಟೀ ಕುಡ್ಕೊಂಡು ಎಲ್ಲ ಫ್ರೆಶ್ ಅಪ್ ಆಗಿ ಬರೋಣ ಅಂತ ಬಂದ್ವಿ. ಸೊ ಇದು ರೈಲ್ವೆ ಸ್ಟೇಷನ್ನು ನೋಡ್ತಾ ಇರ್ಬೋದು. ಇಲ್ಲಿಂದ ಡೈರೆಕ್ಟ್ ಆಪೋಸಿಟ್ಟೇ ವಿಷ್ಣು ಭವನ ಇದೆ. ಸೊ ಅಲ್ಲಿ ಹೋಗಿ ಉಳಿದು ಸ್ನಾನ ಎಲ್ಲ ಮುಗಿಸ್ಕೊಂಡು ಡೈರೆಕ್ಟ್ ದೇವಸ್ಥಾನಕ್ಕೆ ಹೋಗ್ಬೋದು. ಇವಾಗ ನಾವು ರೂಮ್ ಹತ್ರ ಹೋಗಿ ಅಲ್ಲಿ ಸ್ನಾನ ಎಲ್ಲ ಮುಗಿಸ್ಕೊಂಡು ನಾವು ತಿರುಪತಿಯಲ್ಲಿ ಏನೇನು ದೇವಸ್ಥಾನ ಎಲ್ಲ ಇದೆ ಅದನ್ನೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸೊ ನಾವು ಇವಾಗ ಫ್ರೆಶ್ ಅಪ್ ಆಗಿ ಸ್ನಾನ ಎಲ್ಲ ಮುಗಿಸ್ಕೊಂಡು ತಿರುಪತಿಲಿರುವಂಥ ಗೋವಿಂದರಾಜನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಅದಾದಮೇಲೆ ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಹೋಗಬೇಕು. ಸೊ ಬಿಸಿಲು ಅಷ್ಟೇ ಇತ್ತು, ಕಾಲು ಇಟ್ಟಿದ್ರೆ ಸಾಕು ನೆಲಕ್ಕೆ ಚುರ್ರ ಅಂತ ಸುಡ್ತಾಯಿತ್ತು, ಅಷ್ಟು ಬಿಸಿಲಿತ್ತು. ಏನು ಮಾಡಲ್ಲ, ಹಾಗಾಗಿ ಅರ್ಚನಾ ಐಟಮ್ ತಗೊಳ್ಳೋದ್ರ ಬದಲು ನಾನೊಂದು ತುಳಸಿ ಹಾರ ತಗೊಂಡೆ. ತುಳಸಿ ಹಾರ ಆದರೆ ದೇವ್ರಿಗೆ ಹಾಕ್ಬಿಡ್ತಾರೆ. ಸೊ ತೆಂಗಿನಕಾಯಿ ಏನು ಹೊಡೆಯಲ್ಲ, ಹಾಗಾಗಿ ತುಳಸಿ ಹಾರ ತಗೊಂಡಿದ್ದಂಥದ್ದು. ಸೊ ಈ ದೇವಸ್ಥಾನಕ್ಕೆ ಹೋದ ತಕ್ಷಣವೇ ಫೋನ್ ಏನು ತಗೊಂಡು ಹೋಗಂಗಿಲ್ಲ. ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ ಅಷ್ಟೇ ಒಳಗಡೆ ಫೋನ್ ತಗೊಂಡು ಹೋಗಂಗಿಲ್ಲ. ಅಂದರೂ ದೇವಸ್ಥಾನದ ಮುಂಭಾಗದ ಗೋಪುರ ಏನಿದೆ ಅಷ್ಟು ಮಾತ್ರ ವಿಡಿಯೋ ಮಾಡ್ಬೋದು ಅಷ್ಟೇ. ಸೊ ನಾವು ಆರಾಮಾಗಿ ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಇವಾಗ ಪದ್ಮಾವತಿ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸೊ ಅಲ್ಲೇ ಊಟನೂ ಮುಗಿಸ್ಕೊಂಡ್ವಿ. ನಾವು ಗೋವಿಂದರಾಜ ದೇವಸ್ಥಾನದಲ್ಲೇ ಊಟ ಎಲ್ಲ ಮುಗಿಸ್ಕೊಂಡು ಪದ್ಮಾವತಿ ಅಮ್ಮನ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಸೊ ಇಲ್ಲಿ ತೆಪ್ಪ ಉತ್ಸವ ಅಂತ ಹೇಳ್ತಿದ್ರು, ತೆಪ್ಪ ಕೊಳ ಉತ್ಸವ ಅಂತ. ಅಂದರೆ ಆ ಕೊಳದಲ್ಲಿ ತೆಪ್ಪ ಅಂತ ಅಂದರೆ ದೋಣಿ ಥರ ಇರುತ್ತಲ್ವ, ಸೊ ಅದರ ಮೇಲೆ ಅಮ್ಮನವರ ವಿಗ್ರಹನ ಎಲ್ಲ ಕೂರಿಸಿ ಪೂಜೆ ಮಾಡಿ ಅದನ್ನು ಸುತ್ತಿ ಬರ್ತಾರೆ. ಸೊ ಅದು ನಾನು ನೋಡಿದ್ದೀನಿ, ತೆಪ್ಪ ಉತ್ಸವ ಅಂತ ಅಂದರೆ ಇಲ್ಲೆಲ್ಲ ಮಾಡ್ತಾಯಿರ್ತಾರೆ. ಇರೋ ಅಂಥ ಊರಲ್ಲೂ ಕೂಡ ಮಾಡ್ತಾಯಿರ್ತಾರೆ, ನೋಡಿದ್ದೀನಿ. ಹಾಗೆ ಇಲ್ಲೂ ಕೂಡ ಒಂದೇನು ಅಂದರೆ ಇಲ್ಲೂ ಕೂಡ ಹಣ್ಕಾಯಿ ಮಾಡಲ್ಲ. ಸೊ ಕಮಲದ ಹೂಗಳು, ಪದ್ಮಾವತಿ ಅಂದ್ರೇ ಕಮಲ ಅಲ್ವಾ, ಸೊ ಕಮಲದ ಹೂಗಳನ್ನ ತಗೊಂಡೋದ್ರೆ ದೇವ್ರ ಹತ್ರ ಇಟ್ಟು ಪೂಜೆ ಮಾಡ್ತಾರೆ. ಹಣ್ಕಾಯಿ ಅಂತೂ ಯಾವ ದೇವಸ್ಥಾನದಲ್ಲೂ ಮಾಡಿಕೊಡಲ್ಲ. ಹಾಗಾಗಿ ಅರ್ಚನೆ ಐಟಮ್ ತಗೊಳ್ಳೋದ್ರಕ್ಕಿಂತ ನಾನೊಂದು 5 ಕಮಲದ ಹೂವು ತಗೊಂಡೆ. ಸೊ ಇದ್ರ ಬಗ್ಗೆ ಇನ್ನೊಂದು ಎಕ್ಸ್ಪೀರಿಯೆನ್ಸ್ ಆಗಿದೆ ಏನು ಅಂತಂದರೆ, ಈ ಸ್ಟಾರ್ಟಿಂಗ್ ಕಮಲದ ಹೂವು ಮಾರ್ತಿರ್ತಾರಲ್ಲ ಅವ್ರ ಹತ್ರ ತಗೊಳ್ಳೋದ್ರಕ್ಕಿಂತ ಕ್ಯೂ ನಿಲ್ಲಬೇಕಾದ್ರೇ ಅಲ್ಲಿ ಬಂದು ಮಾರೋಕ್ಕೆ ಬರ್ತಾರೆ. ಅವ್ರ ಹತ್ರ ತಗೊಂಡ್ರೆ ಸ್ವಲ್ಪ ಕಮ್ಮಿ ಇರುತ್ತೆ. ಇವ್ರು ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗ್ಗೆ 200 150 ಈ ರೀತಿ ಹೇಳ್ಬಿಡ್ತಾರೆ. ಕ್ಯೂ ನಿಂತಾಗ ಮಾರೋಕ್ಕೆ ಬರ್ತಾರಲ್ಲ ಅವ್ರ ಹತ್ರ ತಗೊಂಡ್ರೆ ಒಂದು ಹೂವಿಗೆ 10 ರೂಪಾಯಿ ಅನ್ನೋ ರೀತಿಲಿ ಹೇಳ್ತಾರೆ. ಅವ್ರು 20 ರೂಪಾಯಿ 25 ರೂಪಾಯಿ ಅನ್ನಂಗೆ ತಗೋತಾರೆ. ಪದ್ಮಾವತಿ ಅಮ್ಮನ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಸೊ ಮಕ್ಕಳೆಲ್ಲ ಹೇಳ್ತಿದ್ರು, ನಾವು ಎಷ್ಟೊಂದೆಲ್ಲ ಕ್ಯೂ ನಿಂತು ಬಂದು ಅಮ್ಮ ದೇವ್ರು ನೋಡಿದ ತಕ್ಷಣ ಸುಸ್ತೆಲ್ಲ ಹೊರಟೋಯ್ತು ಅಂತ ಹೇಳ್ತಿದ್ರು. ಸೊ ಅದು ನಿಜನೇ, ದೇವ್ರು ನೋಡಿದ ತಕ್ಷಣವೇ ಆ ಸುಸ್ತೆಲ್ಲ ಕಾಣಿಸೋದೇ ಇಲ್ಲ. ಅದು ಮಕ್ಕಳು ಬಾಯಲ್ಲಿ ಕೇಳಬೇಕಾದ್ರೆ ಇನ್ನೂ ಖುಷಿ ಅಂತ ಅನಿಸುತ್ತೆ. ಹಾಗೆ ದೇವಸ್ಥಾನದ ಸುತ್ತಮುತ್ತ ಈ ರೀತಿ ಇರುತ್ತೆ. ಹಾಗೆ ನನಗೆ ತುಂಬ ಜನ ಕಮೆಂಟಲ್ಲಿ ಕೇಳಿದ್ರಿ ಸ್ಯಾಂಡಲ್ನ ಎಲ್ಲಿ ತೊಗೊಂಡ್ರಿ ನೀವು ಅಂತ. ನಾನು ಶುಕ್ರವಾರದ ಪೂಜೆ ವ್ಲಾಗ್ನ ಅಪ್ಲೋಡ್ ಮಾಡಿದ್ದೆ. ಸೊ ಅದರಲ್ಲೂ ಕೂಡ ಮಿನಿ ವ್ಲಾಗಲ್ಲೂ ಕೂಡ ಕೇಳಿದ್ರಿ. ನಾನು ಸ್ಯಾಂಡಲ್ನ ಪದ್ಮಾವತಿ ಅಮ್ಮನ ಟೆಂಪಲ್ಗೆ ಬಂದಾಗ ಇಲ್ಲಿ ತಗೊಂಡೋಗಿದ್ದೆ. ಹಾಗೆ ನೈಟ್ ಆಗಿದ್ದರಿಂದ ಅಂಗಡಿ ಎಲ್ಲ ಕ್ಲೋಸ್ ಮಾಡ್ತಾಯಿದ್ರು. ಸೊ ನಾನು ನಿಮಗೆ ತೋರಿಸೋಣ ಸ್ಯಾಂಡಲ್ನ ಯಾವ ಅಂಗಡೀಲಿ ತೊಗೊಂಡೆ ಅಂತ ಅಂದ್ಕೊಂಡಿದ್ದೆ, ಬಟ್ ಆ ಅಂಗಡಿ ಕ್ಲೋಸ್ ಆಗಿತ್ತು. ಸೊ ನಾನು ಸ್ಯಾಂಡಲ್ನ ಇಲ್ಲೇ ತೊಗೊಂಡಿದ್ದಂಥದ್ದು. ಕಲ್ಲು ಮಾತ್ರ ನಾನು ತಮಿಳ್ನಾಡಲ್ಲಿರುವಂಥ ಗುರು ಭಗವಾನ್ ದೇವಸ್ಥಾನದಲ್ಲಿ. ನಾನು ನನ್ನ ಚಾನಲ್ನಲ್ಲಿ ಬುಧನ್ ಗ್ರಹ ಗುರು ಗ್ರಹದ ದೇವಸ್ಥಾನದ ವಿಡಿಯೋನ ಹಾಕಿದ್ದೀನಿ. ಸೊ ನನ್ನ ಚಾನಲ್ನ ಚೆಕ್ ಮಾಡಿದ್ರೆ ನಿಮಗೆ ಆ ವಿಡಿಯೋ ಸಿಗುತ್ತೆ. ಸೊ ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಸರ್ವದರ್ಶನ ಟಿಕೆಟ್ಗೆ ಕ್ಯೂ ನಿಂತಿದ್ದು. ನಾವು 9 ಗಂಟೆಗೆ ಪದ್ಮಾವತಿ ಅಮ್ಮನ ದೇವಸ್ಥಾನ ನೋಡ್ಕೊಂಡು ಬಂದು ಕ್ಯೂ ನಿಂತು, ಬಟ್ ನಮಗೆ ಕೊಟ್ಟಿದ್ದು ಟಿಕೆಟು ನೈಟ್ 1 ಗಂಟೆಗೆ. ಜನ ಇದ್ರು, ತುಂಬ ರಶ್ ಇತ್ತು, ಮಕ್ಕಳೆಲ್ಲ ಫುಲ್ ಟಯರ್ಡ್ ಆಗೋಗ್ಬಿಟ್ರು. ಈ ಟಿಕೆಟ್ನ ತಗೊಂಡೋದ್ರೆ ಮೇಲೆ ಶ್ರೀನಿವಾಸನ ದರ್ಶನ ಈಸಿಯಾಗಿ ಮಾಡ್ಬೋದು. ಸೊ ಈ ಟಿಕೆಟ್ನ ತಗೊಳ್ದಲ್ಲೇ ಫ್ರೀ ಟಿಕೆಟಲ್ಲಿ ಹೋಗ್ತೀನಿ ಅಂತಂದರೆ 2 ದಿನನಾದರೂ ಆಗುತ್ತೆ ಶ್ರೀನಿವಾಸನ ದರ್ಶನ ಮಾಡೋಕ್ಕೆ. ಸೊ ಹಾಗಾಗಿ ನಾವು ಇಲ್ಲಿ ಕ್ಯೂ ನಿಂತು ಟಿಕೆಟ್ನ ತಗೊಂಡು ಮೇಲೆ ಬೆಟ್ಟ ಹತ್ತಿದ್ದು. ಹಾಗೆ ನಾವು ಟಿಕೆಟ್ ತಗೊಂಡಾದಮೇಲೆ ಬೆಳಗಿನ ಜಾವ ನಮಗೆ 3 ಗಂಟೆಗೆ, ಅಂದರೆ ಸೋಮವಾರ 9 ಗಂಟೆಯಿಂದ 1 ಗಂಟೆವರೆಗೂ ಕ್ಯೂ ನಿಂತು ನಮಗೆ 1 ಗಂಟೆ 1.5 ಗಂಟೆ 2 ಗಂಟೆ ಆಯಿತು ಹೊರಗಡೆ ಬರೋಷ್ಟರಲ್ಲಿ ಟಿಕೆಟ್ ಎಲ್ಲ ತಗೊಂಡು. ಅದಾದಮೇಲೆ ಮಂಗಳವಾರ ಬೆಳಗ್ಗೆ ಜಾವ 3 ಗಂಟೆಗೆ ನಮಗೆ ಮೇಲೆ ತಿರುಪತಿ ದರ್ಶನ ಇದ್ದಿದ್ದು. ಸೊ ಹಾಗಾಗಿ ನಾವು ಕೆಳಗಡೆ ರೂಮಲ್ಲೇ ಉಳಿದು
ಸ್ನಾನ ಎಲ್ಲ ಮುಗಿಸ್ಕೊಂಡು ತಿರುಪತಿ ಬೆಟ್ಟ ಹತ್ತಿರೋ ಅಂಥದ್ದು. ಯಾರಾದರೂ ಹೊಸ್ದಾಗಿ ತಿರುಪತಿಗೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀರಿ ಅಂತ ಅಂದರೆ, ಸೊ ತಿರುಪತಿ ಬೆಟ್ಟ ಹತ್ತೋಕ್ಕಿಂತ ಮುಂಚೆನೇ ಕೆಳಗಡೆ ಊರಲ್ಲೇ ತಿರುಮಲ ಬೆಟ್ಟ ಹತ್ತೋಕ್ಕಿಂತ ಮುಂಚೆನೇ ತಿರುಪತಿಯಲ್ಲೇ ಟಿಕೆಟ್ ಕೊಡ್ತಾರೆ ಸರ್ವದರ್ಶನಕ್ಕೆ. ಸೊ ಅಲ್ಲಿ ನೀವು ಟಿಕೆಟ್ ತಗೊಂಡು ಆಮೇಲೆ ತಿರುಮಲೆಗೆ ಹೋದರೆ ಬೇಗ ಶ್ರೀನಿವಾಸನ ಅಂದರೆ ತಿರುಪತಿ ದರ್ಶನ ಆಗುತ್ತೆ. ಸೊ ನೀವು ಟಿಕೆಟ್ ಮಾಡಿಸ್ತಾನೆ ಹಾಗೆ ಹೋಗಿ ಕ್ಯೂ ನಿಂತರೆ ಸ್ವಲ್ಪ ಲೇಟ್ ಆಗುತ್ತೆ, 1-2 ದಿನನಾದರೂ ಅಂದರೆ 1.5 ದಿನನಾದರೂ ಲೇಟ್ ಆಗುತ್ತೆ. ಸೊ ಅವರು ಟಿಕೆಟಲ್ಲೇ ಹಾಕಿರ್ತಾರೆ ಇಷ್ಟು ಗಂಟೆಗೆ ದರ್ಶನ ಸಿಗುತ್ತೆ ಅಂತೇಳಿ. ಆ ಟೈಮಲ್ಲಿ ಹೋಗಿ ನಾವು ಕ್ಯೂ ನಿಂತರೆ ಕರೆಕ್ಟಾಗಿ ಆ ಟೈಮ್ಗೆ ದೇವ್ರ ದರ್ಶನ ಆಗುತ್ತೆ. ಸೊ ನಮಗೆ ಮಂಗಳವಾರ ಬೆಳಗಿನ ಜಾವ 3 ಗಂಟೆಗೆ ಇದ್ದಿದ್ದು, ನಾವು ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರೋ ಅಷ್ಟರಲ್ಲಿ ಬೆಳಗ್ಗೆ 8 ಗಂಟೆ ಆಗಿತ್ತು. ಹಾಗೆ ನಾವು ತಿರುಮಲ ಬೆಟ್ಟ ಹತ್ತಿರೋದು 7 o'clock ಆಗಿತ್ತು. ಸೊ ಇವಾಗ ಹೋದ್ರೇ ತಿರುಪತಿ ಸುತ್ತಮುತ್ತ ಚಿಕ್ಕ ಪುಟ್ಟ ದೇವಸ್ಥಾನಗಳಿದೆ, ಅದನ್ನೆಲ್ಲ ನೋಡ್ಕೊಂಡು ಬರ್ಬೋದು. ಸೊ ನಮಗೆ ಬೆಳಗಿನ ಜಾವ 3 ಗಂಟೆಗೆ ಇರೋದ್ರಿಂದ ದರ್ಶನ ನಮಗಿದು ಈಸಿ ಅಂತ ಅನ್ನಿಸ್ತು. ಈ ಪ್ಲೇಸ್ ಎಲ್ಲ ನೋಡ್ಕೊಂಡು ಬರೋಕ್ಕೆ. ನಾವು ಡೈರೆಕ್ಟು ಬೆಟ್ಟ ಹತ್ತಿದ ಮೇಲೆ ಅನ್ನದಾನ ಮಾಡ್ತಾ ಇರ್ತಾರೆ. ಸೊ ನಾವು ಅಲ್ಲಿ ಹೋಗಿ ಊಟ ಎಲ್ಲ ಮುಗಿಸ್ಕೊಂಡು ಚಿಕ್ಕ ಪುಟ್ಟ ದೇವಸ್ಥಾನಗಳು ಏನಿದೆ ಬೆಟ್ಟದ ಮೇಲೆ ಏನೇನೆಲ್ಲ ಪ್ಲೇಸಸ್ ಇದೆ ನೋಡೋಕ್ಕೆ, ಅದನ್ನೆಲ್ಲ ನೋಡ್ಕೊಂಡು ಬರೋಣ ಅಂತ ಹೋದ್ವಿ. ಸೊ ನಮ್ಮ ಹತ್ರ ಟೈಮ್ ಇತ್ತಲ್ವ, ಬೆಳಗಿನ ಜಾವ 3 ಗಂಟೆಗೆ ಇದ್ದಿದ್ದರಿಂದ ಈ ಕೆಲಸ ಎಲ್ಲ ಕಂಪ್ಲೀಟಾಗಿ ಮುಗಿಸ್ಕೋಬೋದಿತ್ತು. ಹಾಗೆ ಊಟನೂ ಹೊಟ್ಟೆ ತುಂಬ ಊಟ ಕೊಡ್ತಾರೆ, ಭಾಳ ಟೇಸ್ಟಾಗಿ ಊಟ ಮಾಡ್ತಾರೆ, ಚೆನ್ನಾಗಿ ಅನ್ನಿಸ್ತಿತ್ತು. ಬಟ್ ಏನಂದರೆ ಜನ ಜಾಸ್ತಿ ಇರೋದ್ರಿಂದ ಎಲ್ಲ ಕಡೆನೂ ಕ್ಯೂ ನಿಂತು ಟೈಮ್ ಸ್ಪೆಂಡ್ ಮಾಡಿ ಹೋಗಬೇಕಾಗಿತ್ತು ಅಷ್ಟೇ. ಹಾಗೆ ತಿರುಪತಿ ಬೆಟ್ಟ ಹತ್ತಿದ ಮೇಲೆ ಎಲ್ಲ ಉಚಿತವಾಗಿ ಸಿಗುತ್ತೆ. ಉಚಿತವಾಗಿ ಅಂತ ಅಂದರೆ ನಾವು ತಿನ್ನೋದ್ರಿಂದ ಹಾಗೆ ಉಳಿಯೋದ್ರಿಂದ ಸುತ್ತಾಡೋದ್ರಿಂದ ಫ್ರೀ ಅಂತ ಹೇಳಿದೆ. ಹಾಗೆ ನಾವು ತಗೊಳ್ಳೋ ಅಂಥ ವಸ್ತುಗಳಿಗೆ ಫ್ರೀ ಅಲ್ಲ. ಸೊ ನಾವೇನು ಪರ್ಚೇಸ್ ಮಾಡ್ತೀವಿ ಅದಕ್ಕೆ ನಾವು ಅಂಗಡಿಯಲ್ಲಿ ದುಡ್ಡು ಕೊಟ್ಟೆ ಪರ್ಚೇಸ್ ಮಾಡಬೇಕಾಗತ್ತೆ. ಬಟ್ ನಾನು ಊಟದ ಬಗ್ಗೆ, ಉಳಿಯೋದ್ರ ಬಗ್ಗೆ, ಹಾಗೆ ಸುತ್ತಾಡೋದ್ರ ಬಗ್ಗೆ ಹೇಳಿದೆ. ಯಾಕಂದರೆ ಫ್ರೀ ಬಸ್ ಇದೆ, ನಾವು ಬೆಟ್ಟದ ಮೇಲೆ ಯಾವ ಪ್ಲೇಸ್ ನೋಡಬೇಕು ಅಂದ್ರೂ ಫ್ರೀಯಾಗಿ ಹೋಗ್ಬೋದು. ಆ ಬಸ್ಸಲ್ಲಿ ಏನು ಟಿಕೆಟ್ ಇಲ್ಲ. ಸೊ ಹಾಗಾಗಿ ನಾನು ಫ್ರೀ ಅಂತ ಹೇಳಿದೆ. ನಾವು ಇವಾಗ ಬಂದಿರೋದು ಆತಿರಾಮನ್ ದೇವಸ್ಥಾನ ಅಂತ, ತುಂಬ ಚೆನ್ನಾಗಿದೆ. ಈ ದೇವಸ್ಥಾನದಲ್ಲಿ ರಾಧಾಕೃಷ್ಣ ಸ್ಟ್ಯಾಚು ಎಲ್ಲ ನೋಡ್ಕೊಂಡು ಅಕ್ಕಪಕ್ಕ ಚಿಕ್ಕದಾಗಿ ಅಂಗಡಿ ಹಾಕಿರ್ತಾರೆ. ಸೊ ಏನಾದರೂ ತೊಗೋಬೇಕು ಅಂದರೆ ತೊಗೊಬೋದು. ದೇವ್ರ ಫೋಟೋಗಳಾಗಿರ್ಬೋದು, ಕೆಲವೊಂದು ಶೋ ಪೀಸಸ್ ಆಗಿರ್ಬೋದು, ಈ ಥರದ್ದೆಲ್ಲ ಇಟ್ಟಿರ್ತಾರೆ. ಹಾಗೆ ಮಕ್ಕಳ ಆಟ ಸಾಮಾನುಗಳು, ಇದನ್ನೆಲ್ಲ ಮಕ್ಕಳು ಕೆಲವೊಂದು ತೊಗೊಂಡ್ರು. ಕೈಗೆ ಹಾಕೋವಂಥ ದೃಷ್ಟಿಮಣಿಗಳು ಅದು ಇದು ಅಂತ ಏನೇನೋ ತೊಗೊಳ್ತಿದ್ರು. ಸರಿ ಅವ್ರಿಗೂ ತೆಕ್ಕೊಟ್ಟು ಅಲ್ಲಿಂದ ನಾವು ನೆಕ್ಸ್ಟ್ ಹೋಗಿದ್ದೆ ಪಾಪನಾಶಂ ಅಂತ. ಬೆಟ್ಟದ ಕೆಳಗಡೆಯಿಂದ ನೀರು ಬರ್ತಾ ಇರುತ್ತೆ. ಸೊ ಅಲ್ಲಿ ಸ್ನಾನ ಮಾಡೋ ಅಂಥವ್ರು ಮಾಡ್ತಾಯಿದ್ರು. ಹಾಗೆ ಅಲ್ಲಿ ನಮ್ಮ ಅತ್ತೆಯವರು ಮತ್ತು ಹಾಗೆ ಅತ್ತಿಗೆ ಅವರೆಲ್ಲ ಮಕ್ಕಳೆಲ್ಲ ಸ್ನಾನ ಮಾಡಿಕೊಂಡು ಅವರು ಅಲ್ಲೇ ಸ್ನಾನ ಎಲ್ಲ ಮುಗಿಸ್ಕೊಂಡ್ರು. ಸೊ ನಾನು ಇಲ್ಲಿ ಏನು ತೋರಿಸ್ತಾ ಇದ್ದೀನಿ, ಇದು ರುದ್ರಾಕ್ಷಿ ಕಾಯಿ ಅಂತೆ. ಸೊ ಅದನ್ನು ಓಪನ್ ಮಾಡಿ ತೋರಿಸಿದ್ರು. ಆ ಕಾಯಿನ ಹಾಗೆ ಸಿಪ್ಪೆ ಸಮೇತನೇ ತಂದು ಇಟ್ಕೊಂಡಿದ್ರು ಮಾರಕ್ಕೆ ಅಂತೇಳಿ. ಮತ್ತು ಹವಳದ ಮಣಿಗಳು, ಹಾಗೆ ಅದು ಏನೇನೋ ಮಣಿಗಳೆಲ್ಲ ತಂದು ಇಟ್ಕೊಂಡಿದ್ರು. ಇದೆಲ್ಲ ದೃಷ್ಟಿಗೆ ಹಾಕೋದು ಅಂತ ಹೇಳ್ತಿದ್ರು. ಸೊ ಮನೆ ಮುಂದೆ ದೃಷ್ಟಿಗೆ ಹಾಕ್ಬೋದು, ದೃಷ್ಟಿ ನಿವಾರಣೆ ಆಗುತ್ತೆ ಅಂತ ಹೇಳ್ತಿದ್ರು. ಹಾಗೆ ಈ ಕಲ್ಲು ಏನು ಅಂತ ಕೇಳಿದೆ ನಾನು. ಈ ಕಲ್ಲು ಸ್ಫಟಿಕದು ಅಂತ ಹೇಳಿದರು. ಇದನ್ನು ನಾನು ಇಲ್ಲಿ ಇವಾಗ ನೋಡ್ತಾ ಇದ್ದೀನಿ, ಬಟ್ ಮುಂಚೆಯಿಂದ ಇದೆಯೇನೋ ಗೊತ್ತಿಲ್ಲ. ಹಾಗೆ ಕುದುರೆದು ಕಾಲ್ಗೆ ಹಾಕ್ತೀವಲ್ಲ ಲಾಳ, ಅದನ್ನೆಲ್ಲ ಇಟ್ಕೊಂಡಿದ್ರು. ಲಾಳ ಅಂತಾರ ಏನು ಅಂತ ಗೊತ್ತಿಲ್ಲ, ನಾನು ಸರಿಯಾಗಿ ಹೇಳಿದ್ದೀನ ಅಂತ ಗೊತ್ತಿಲ್ಲ ಸರಿಯಾಗಿ. ಆ ಕುದುರೆಗೆ ಕಾಲ್ಗೆ ಹಾಕ್ತಾರಲ್ಲ ಅದನ್ನು ಇಟ್ಕೊಂಡಿದ್ರು. ಹಾಗೆ ನಕ್ಷತ್ರದ ಮೀನಲ್ಲಿ ದೃಷ್ಟಿಗೆ ಮನೆ ಕಟ್ಬೋದು ಅಂತ ಹೇಳಿ ನಕ್ಷತ್ರದ ಮೀನೆಲ್ಲ ಹಾಕಿ ದೃಷ್ಟಿ ನಿವಾರಣೆ ಆಗೋ ರೀತಿಯಲ್ಲಿ ಇಟ್ಟಿದ್ರು. ಸೊ ಅದನ್ನೆಲ್ಲ ನೋಡ್ಕೊಂಡು ನಾವು ಇಲ್ಲಿಗೆ ಬಂದ್ವಿ. ಇದರ ಹೆಸರು ಪಾಪನಾಶಂ ಅಂತ. ಹಾಗೆ ಇಲ್ಲಿ ಒಂದು ಪುಟ್ಟದಾದಂಥ ದೇವಸ್ಥಾನ ಇದೆ. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಎಲ್ಲ ಮಾಡಿಸ್ಕೊಂಡು ಬಂದ್ವಿ. ಅಲ್ಲಿ ತೆಂಗಿನಕಾಯಿ ಎಲ್ಲ ಒಡೆದು ಅರ್ಚನೆ ಮಾಡಿಕೊಡ್ತಾರೆ. ಸ್ವಲ್ಪ ನಾನು ಹಾಗೆ ತಲೆ ಮೇಲೆ ನೀರು ತಕ್ಲಿಸ್ಕೊಂಡು ಕಾಲೆಲ್ಲ ನೆನೆಸ್ಕೊಂಡು ಜನ ಸ್ನಾನ ಮಾಡಿಕೊಂಡ್ರು. ನಮ್ಮ ಅತ್ತೆಯವರು ಅದಕ್ಕೆ ಎಲ್ಲರೂ ಸ್ನಾನ ಮಾಡಿದರು. ಅವರೆಲ್ಲ ಸ್ನಾನ ಮುಗಿಸಿ ಅಂದರೆ ಸ್ನಾನ ಮಾಡಿ ಅಲ್ಲಿ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋಕ್ಕೂ ಕೂಡ ರೂಮ್ಸ್ ಎಲ್ಲ ಇದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಒಳ್ಳೆ ಬಂದವರೆಲ್ಲರೂ ಕೂಡ ಅಲ್ಲಿ ಸ್ನಾನ ಮಾಡ್ತಿದ್ರು. ಬಟ್ ನಾವು ಇನ್ನೂ ದರ್ಶನ ನಮಗೆ 3 ಗಂಟೆಗೆ ಇರೋದಲ್ವ. ಸೊ ಕೆಳಗಡೆ ತಿರುಪತಿ ಬೆಟ್ಟ ಹತ್ತಕ್ಕಿಂತ ಮೊದಲು ನಾನು ಏನು ತೋರಿಸ್ದೆ, ಅಲ್ಲಿ ವಿಷ್ಣು ಭವನ ಅಂತ ಏನಿದೆ, ಹಾಗೆ ಮಾಧವ ಭವನ ಅಂತ ಕೂಡ ಇಲ್ಲೂ ಇದೆ. ಸೊ ಅಲ್ಲೂ ಕೂಡ ನಾವು ಡ್ರೆಸ್ ಚೇಂಜ್ ಮಾಡ್ಬೋದು, ಸ್ನಾನ ಎಲ್ಲ ಮುಗಿಸ್ಕೊಬೋದು. ಹಾಗಾಗಿ ಅಲ್ಲಿ ಹೋಗಿ ಮಾಡಿದ್ರಾಗುತ್ತೆ ಅಂತ ಹೇಳಿ ನಾನು ಇಲ್ಲೇ ಮಕ್ಕಳಿಗೆಲ್ಲ ಮಾಡೋಕ್ಕೆ ಹೇಳಿದೆ. ಸೊ ಅಲ್ಲೇ ಡ್ಯಾಮ್ ಕೂಡ ಇದೆ, ಅದನ್ನೆಲ್ಲ ನೋಡ್ತಾಯಿದ್ರು. ಹಾಗೆ ಅಲ್ಲಿಂದ ನಾವು ತಿರುಪತಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ 8 ಗಂಟೆಗೆ ಆಚೆಗೆ ಬಂದು ಇವಾಗ ಏನು ನೋಡ್ತಾ ಇದ್ದೀರಿ, ಇದೇ ತಿರುಪತಿ ದೇವಸ್ಥಾನ. ತಿಮ್ಮಪ್ಪನ ದರ್ಶನನ ಮುಗಿಸ್ಕೊಂಡು ಆಚೆಗೆ ಬಂದ್ವಿ. ದೇವಸ್ಥಾನದ ಎದುರುಗಡೆನೇ ದೀಪ ಹಚ್ತಿರ್ತಾರೆ. ಸೊ ಎಷ್ಟು ಜನ ಇದ್ದಾರೆ ಅಂತ ನೋಡ್ತಾ ಇರ್ಬೋದು. ತುಂಬಾ ರಶ್ ಇತ್ತು. ಹಾಗೆ ಲಡ್ಡು ತಗೊಳ್ಳೋಕ್ಕೂ ಅಷ್ಟೇ ಜನ ಕ್ಯೂವಲ್ಲಿ ನಿಂತಿದ್ರು. ನಾವು ಲಡ್ಡೆಲ್ಲ ತಗೊಂಡು ಹಾಗೆ ತಿರುಪತಿ ದೇವಸ್ಥಾನ ಸುತ್ತಮುತ್ತ ಎಲ್ಲ ಆರಾಮಾಗಿ ಓಡಾಡ್ಕೊಂಡು ಬಂದ್ವಿ. ಅಕ್ಕಪಕ್ಕದಲ್ಲಿ ತುಂಬ ದೇವಸ್ಥಾನಗಳಿದ್ದಾವೆ. ಅಂದರೆ
ವಿಷ್ಣುವಿನ 10 ಅವತಾರದ ದೇವಸ್ಥಾನಗಳಿದೆ. ವಾರಾಹಿ ಅಮ್ಮನ ದೇವಸ್ಥಾನ ಆಗಿರ್ಬೋದು, ರಾಧಾಕೃಷ್ಣ ದೇವಸ್ಥಾನ ಆಗಿರ್ಬೋದು. ಸೊ ಚಿಕ್ಕ 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 ಗುಡಿಗಳಾಗಿ ಹಂಗೆ ಅಲ್ಲೇ ಇದೆ. ಸೊ ಅದನ್ನೆಲ್ಲ ನೋಡ್ಕೊಂಡು ಬಂದ್ವಿ. ತುಂಬ ಅದ್ಭುತವಾಗಿತ್ತು ಅಂತ ಹೇಳ್ಬೋದು. 2 ದಿನ ಅಲ್ಲ, ಕ್ಯೂ ನಿಲ್ಲಬೇಕಾದ್ರೆ ಅಯ್ಯೋ ಆಗಲ್ಲ, ಸುಸ್ತಾಗುತ್ತೆ ಅಂತ ಹೇಳ್ತಿರ್ತೀವಿ. ಬಟ್ ಶ್ರೀನಿವಾಸನ ದರ್ಶನ ಮಾಡಿದ ತಕ್ಷಣ ಆ ಸುಸ್ತು, ಆ ನೋವು, ಮೈಕೈ ನೋವೆಲ್ಲ ಎಲ್ಲಿ ಹೋಗುತ್ತೆ ಅನ್ನೋದೇ ಗೊತ್ತಾಗಲ್ಲ. ಸೊ ನನಗಂತೂ ಆ ರೀತಿ ಅನುಭವ. ಹಾಗೆ ತಿರುಪತಿಗೆ ಯಾಕಾಗಿ ದಿಢೀರ್ ಅಂತ ಬಂದ್ವಿ ಅನ್ನೋದ್ರ ಬಗ್ಗೆ ಕಾರಣ ತಿಳಿಸ್ತೀನಿ. ಸೊ ಏನಾದರೂ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀವಿ ಅಂತ ಅಂದರೆ ದೇವರ ಆಶೀರ್ವಾದ ಅನ್ನೋದು ನನಗೆ ತುಂಬಾ ಇಂಪಾರ್ಟೆಂಟ್ ಆಗಿದೆ. ದೇವ್ರ ಹತ್ರ ನನಗೆ ಅದನ್ನು ಕೊಡು, ಇದನ್ನು ಕೊಡು, ಹಾಗೆ ಮಾಡು, ಈಗ ಮಾಡು ಅಂತ ಬೇಡೋದ್ರಕ್ಕಿಂತ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ, ನಿಮ್ಮ ಆಶೀರ್ವಾದ ಇದ್ರೆ ಸಾಕು ಅಂತ ಬೇಡೋಳು ನಾನು. ಸೊ ನನ್ನ ಮನಸ್ಸು ಈ ರೀತಿ, ನಾನು ದೇವ್ರ ಹತ್ರ ಪ್ರಾರ್ಥನೆನ ಈ ರೀತಿ ಮಾಡಬೇಕು ಅಂತ ಕೇಳ್ತೀನಿ. ಮಕ್ಳಿಗೂ ಅಷ್ಟೇ ನಾನು ಹೀಗೆ ಹೇಳ್ಕೊಡೋದು, ನೀವು ಅದನ್ನು ಕೊಡಿ, ನನಗೆ ಇದನ್ನು ಕೊಡಿ ಅನ್ನೋದಕ್ಕಿಂತ ಪ್ರಯತ್ನನೇ ನಾವು ಪಡೆದೇನೆ. ಸುಮ್ಮನೆ ನೀವು ಅದು ಮಾಡಲಿಲ್ಲ, ದೇವ್ರು ಮಾಡಲಿಲ್ಲ ಅನ್ನೋ ಮಾತು ಸುಳ್ಳು. ಯಾರೇ ಆದ್ರೂ ಅಷ್ಟೇ ಪ್ರಯತ್ನ ಪಟ್ರೇ ಫಲ ಸಿಗೋದು ಅಂತ ಹೇಳ್ತೀನಿ. ಸೊ ಇಲ್ಲ, ನಾನು ಹಾಗೆ ಹರಕೆ ಮಾಡ್ಕೊಂಡಿದ್ದೆ, ಹಿಂಗೆ ಹರಕೆ ಮಾಡ್ಕೊಂಡಿದ್ದೆ, ನನಗೆ ಸರಿಯಾದ ಹರಕೆ ತಕ್ಕನಾಗಿ ಸಿಕ್ಕಿಲ್ಲ ಅನ್ನೋದು ಮಾತು ತಪ್ಪು ಅಂತ ಅನಿಸುತ್ತೆ ನನಗೆ. ಸೊ ನಾವು ಏನಾದರೂ ಕೆಲಸ ಮಾಡ್ತಿದ್ದೀವಿ ಅಂದರೆ ದೇವರ ಆಶೀರ್ವಾದ ಇದ್ದರೆ ಸಾಕು, ನೋಡೋಣ ಅಂತ ಮುಂದೆ ಹೋಗಬೇಕು ಆ ಕೆಲಸದಲ್ಲಿ ಅಂತ ಅಂದ್ಕೊಂಡಿರೋಳು ನಾನು. ಹಾಗೆ ನಾವು ಹೊಸದಾಗಿ ಬೇಕ್ರಿ ಓಪನ್ ಮಾಡಿದ್ವಿ. ಸೊ ಹಾಗಾಗಿ ದೇವಸ್ಥಾನಕ್ಕೆ ಬಂದ್ವಿ. ಸೊ ದೇವಸ್ಥಾನಕ್ಕೆ ಬಂದು ತಿರುಪತಿ ದರ್ಶನ ಮಾಡಿಕೊಂಡು ಒಂದು ಧನ್ಯವಾದ ಹೇಳೋ ರೀತಿಲಿ ಕೂಡ ಆಗುತ್ತೆ, ಒಳ್ಳೆಯ ಅನುಭವ. ಸೊ ನಮಗೂ ಕೂಡ ಟೈಮ್ ಇತ್ತು, ಸ್ವಲ್ಪ ಇವಾಗ ಫ್ರೀ ಟೈಮಲ್ಲಿ ಇದ್ವಿ ಅನ್ನೋದಕ್ಕೋಸ್ಕರ ಬಂದ್ವಿ. ಮಕ್ಕಳಿಗೆ ಸ್ಕೂಲ್ ರಜೆ ಇತ್ತು, ಇವಾಗ ತಾನೇ ಹೊಸದಾಗಿ ಸ್ಕೂಲ್ ಸ್ಟಾರ್ಟ್ ಆಗಿದೆ, ಮತ್ತೇನು ಲೀವ್ ಸಿಗಲ್ಲ ಅಂತ ಹೇಳ್ಬಿಟ್ಟು ತುಂಬ ಚೆನ್ನಾಗಿ ದೇವ್ರ ದರ್ಶನ ಆಯಿತು. ನೋಡೋಕ್ಕೆ ಅದ್ಭುತವಾಗಿದೆ ದೇವರು. ಎಷ್ಟು ನೋಡಿದ್ರೂ ನೋಡ್ತಾನೆ ಇರಬೇಕು ಅಂತ ಅನಿಸುತ್ತೆ ದೇವ್ರನ್ನ. ಸೊ ಅಷ್ಟು ಅದ್ಭುತವಾಗಿ ಸುಂದರವಾಗಿ ಅಲಂಕಾರ ಮಾಡಿರ್ತಾರೆ, ತುಂಬಾ ಚೆನ್ನಾಗಿತ್ತು. ಸೊ ನಾವು ತಿರ್ಗಾ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು, ಅನ್ನದಾನ ಮಾಡ್ತಾಯಿದ್ರಲ್ವ, ಊಟ ಎಲ್ಲ ಮುಗಿಸ್ಕೊಂಡು ಬೆಟ್ಟನ ಇಳಿದ್ವಿ. ಅಲ್ಲೇ ಅಂಗಡಿಗಳಿರುತ್ತೆ, ಬಳೆಗಳು ಮತ್ತು ಏನಾದರೂ ಮನೆಗೆ ವಸ್ತುಗಳು ಬೇಕು ಅಂತ ಅಂದರೆ ಹಾಗೆ ಪ್ರಸಾದ ಐಟಮ್ಗಳೆಲ್ಲ ತಗೊಂಡು ಮನೆಗೆ ಬಂದ್ವಿ. ಹಾಗೆ ಬೆಟ್ಟ ಇಳಿಬೇಕಾದ್ರೆ ಆಂಜನೇಯನ ಸ್ಟ್ಯಾಚು ಸಿಗುತ್ತೆ. ಸೊ ಕಾಲ್ನಡಿಗೆಯಲ್ಲಿ ಬೆಟ್ಟ ಹತ್ತಾರಲ್ಲ, ಅವ್ರಿಗೆ ಹತ್ತಬೇಕಾದ್ರೇ ಸಿಗುತ್ತೆ. ವೆಹಿಕಲ್ಸಲ್ಲಿ ಬೆಟ್ಟ ಹತ್ತಬೇಕಾದ್ರೆ ಆಂಜನೇಯ ಸಿಗಲ್ಲ. ಸೊ ಬೆಟ್ಟ ಇಳಿಬೇಕಾದ್ರೆ ಆಂಜನೇಯನ ನೋಡ್ಬೋದು. ಹಾಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಇದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕಾನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಎಲ್ಲ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಸೊ ಆವಾಗ ಎಲ್ಲರಿಗಿಂತ ಮೊದಲು ನೀವು ವಿಡಿಯೋನ ನೋಡ್ಬೋದು. ಹಾಗೆ ಸಿಗೋಣ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.